ಈಗ ಪೆಟ್ರೋಲ್ ಸಮಸ್ಯೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರ ನನ್ನ ಪ್ರಕಾರ ರಿಸಾಲ್ವ್ ಆಗಿದೆ. ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಹಂಗೆ ಲಾಂಗ್ ಕ್ಯೂಸ್, ವೆಯ್ಟಿಂಗ್ ಲೈನ್ಸ್ ಆ ಥರ ನಮಗೆ ಕಾಣ್ತಾ ಇಲ್ಲ. ಜನರಿಗೆ ಈಗ ಆ ಮಾಹಿತಿಯನ್ನು ತಲುಪಿದೆ, ಅವರು ಸ್ಪಂದಿಸ್ತಾ ಇದ್ದಾರೆ. ಯಾವಾಗ ಅವಶ್ಯಕತೆ ಇದೆ ಅವ್ರ ಗಾಡಿಗಳಲ್ಲೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಎಸ್ಪೆಷಲಿ ಬೆಳಗಾವಿ ನಗರದಲ್ಲಿ ಏನು ಸಮಸ್ಯೆ ಇತ್ತು ಅದನ್ನು ನಾವು ಟ್ಯಾಕಲ್ ಮಾಡಿದ್ದೀವಿ. ನಮಗೆ ಅದರಲ್ಲಿ ಯಶಸ್ಸು ಸಿಕ್ಕಿದೆ. LPG ಸಿಲಿಂಡರ್ ಬಗ್ಗೆನೂ ತಾವು ಈಗ ನೋಡ್ತಾ ಇರ್ಬೋದು. ಡೊಮೆಸ್ಟಿಕ್ LPG ಸಿಲಿಂಡ್ರಲ್ಲಿ ಮುಂಚೆಯಿಂದನೂ ನಮಗೆ ಏನು ಕೊರತೆ ಇರಲಿಲ್ಲ ಅಂತ ನಾನು ಹೇಳ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಯಾವುದೇ ಮೇಜರ್ ಇಶ್ಯೂ ಏನು ಬರ್ತಾ ಇಲ್ಲ. ಬುಕ್ಕಿಂಗ್ಸು ಆಗ್ತಾ ಇದ್ದಾವೆ, ಜನರಿಗೆ ಸಿಲಿಂಡರ್ಸು ಸಿಗ್ತಾ ಇದ್ದಾವೆ. ಆರ್ಟಿಫಿಷಿಯಲ್ ಡಿಮಾಂಡ್ ಏನು ಕ್ರಿಯೇಟ್ ಆಗ್ತಾ ಇದೆ ಅದನ್ನು ನಾವೀಗ ಟ್ಯಾಕಲ್ ಮಾಡ್ತಾ ಇದ್ದೀವಿ. ನಿಜವಾಗಿ ಯಾರಿಗೆ ಬೇಕೋ ಅವ್ರಿಗೆ ಮುಟ್ಟಬೇಕಂದ್ರೆ ಆರ್ಟಿಫಿಷಿಯಲ್ ಡಿಮಾಂಡ್ನು ನಾವು ಟ್ಯಾಕಲ್ ಮಾಡಬೇಕು. ಅದನ್ನು ನಾವು ನಮ್ಮ ತಂಡದ ಎಲ್ಲ ಸದಸ್ಯರು ನಾವು ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಸಿಲಿಂಡರ್ಸಲ್ಲಿ ಏನು ಸ್ವಲ್ಪ ಕೊರತೆ ಇತ್ತು ಅದನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ಬಗೆಹರಿಸ್ಕೊಂಡಿದ್ದೀವಿ. ನಿನ್ನೆ ಸರಿಸುಮಾರು ಒಂದು 700 ಸಿಲಿಂಡರ್ಸ್, ಒಂದು 1000 ಡಿಮಾಂಡ್ ಇತ್ತು, 700 ಸಿಲಿಂಡರ್ಸ್ ನಮಗೆ ಕೊಡಲಿಕ್ಕೆ ಸಾಧ್ಯವಾಯಿತು. ದಿಸ್ ಸಿಚುವೇಶನ್ ಇಸ್ ಆಲ್ಸೋ ಇಂಪ್ರೂವಿಂಗ್ ಡೇ ಬೈ ಡೇ. ಐ ಥಿಂಕ್ ಎವ್ರಿವನ್ ಇಸ್ ಕೋಆಪರೇಟಿಂಗ್ ಥ್ರೂ ಯುವರ್ ಚಾನೆಲ್. ನಾನು ಎಲ್ಲರಿಗೂ ಭಾಳ ಧನ್ಯವಾದಗಳೇ ಹೇಳಲಿಕ್ಕೆ ಬಯಸುತ್ತೇನೆ. ತಾವೆಲ್ಲರೂ ನಮ್ಮ ಜಿಲ್ಲಾಡಳಿತದ ಜೊತೆ ತಾವು ಎಲ್ಲರೂ ಕೋಆಪರೇಟ್ ಮಾಡ್ತಾಯಿದ್ರಿ. ನಾವು ತಮ್ಮ ನಿರೀಕ್ಷೆ ಮೀರಿ ಕೆಲಸ ಮಾಡಿ ತೋರಿಸ್ತೀವಿ ಅಂತ ತಮಗೆ ಭರವಸೆ.